ಹಾಯ್, ನಿಮ್ಮಲ್ಲೇ ತುಂಬಾ ಸ್ಟೂಡೆಂಟ್ಸ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಬಗ್ಗೆ ಹಲವಾರು ಕ್ವಶನ್ಸ್ ಅನ್ನ ಕೇಳ್ತಾ ಇದ್ರು. ಅಂದ್ರೆ ಈಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಯಾವಾಗ ಬರುತ್ತೆ ಅಂತ ಕೆಲವು ವಿದ್ಯಾರ್ಥಿಗಳು ಕೇಳ್ತಾ ಇದ್ರೆ, ಮತ್ತೆ ಕೆಲವು ವಿದ್ಯಾರ್ಥಿಗಳು ಸರ್ ನಮ್ಮ ಹತ್ರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಆಲ್ರೆಡಿ ಇದೆ, ನಾವು ಕಾಲೇಜಲ್ಲಿ ಈ ವೆರಿಫಿಕೇಶನ್ಗೆ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಹೋದಾಗ ಅವ್ರು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು. ಅದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅಲ್ಲ. ಅಂದ್ರೆ ನೀವೀಗ ಕಾಲೇಜಿಗೆ ಹೋದಾಗ ನಿಮಗೆ ನಿಮ್ಮ ಡಾಕ್ಯುಮೆಂಟ್ ಅನ್ನ ವೆರಿಫೈ ಮಾಡಿ ನಿಮಗೊಂದು ಸ್ಲಿಪ್ ರೀತಿ ಕೊಟ್ಟಿರ್ತಾರೆ, ಹಾ ಎಲ್ಲ ಡಾಕ್ಯುಮೆಂಟ್ ತಂದಿದ್ರು ಅಂತ. ಸೊ ಅದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅಲ್ಲ. ಅದಂತರ ಅಪ್ಲಿಕೇಶನ್ ಜೊತೆಗೇನೆ ಕ್ಲೇಮ್ಸ್ ಸರ್ಟಿಫಿಕೇಟ್ ಅಂತ ಬರುತ್ತಲ್ಲ, ಅದು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅಲ್ಲ. ಓಕೆನಾ? ಕ್ಲೇಮ್ ಸ್ಲಿಪ್ ಅಂತ ಹೇಳಿದ್ರೆ ನೀವು ಈ ಎಲ್ಲ ಕೋಟಾಗಳನ್ನ ಕ್ಲೇಮ್ ಮಾಡಿದ್ದೀರಾ ಅಂತ. ನಂತರ ಕಾಲೇಜಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ನ ಚೆಕ್ ಮಾಡಿದ ನಂತರ ನಿಮ್ಗೊಂದು ಸ್ಲಿಪ್ ಕೊಟ್ಟಿರ್ತಾರೆ, ಅದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅಲ್ಲ. ನೀವು ಈ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ತೆಗೆದುಕೊಂಡು ಬಂದಿದ್ರಿ ಕಾಲೇಜ್ಗೆ ವೆರಿಫೈ ಮಾಡಿಸೋಕೆ ಅಂತ ಪ್ರೂಫ್ಗೋಸ್ಕರ ಕೊಟ್ಟಿರ್ತಾರೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅಂತ ಹೇಳಿದ್ರೆ ಈಗ ಡಾಕ್ಯುಮೆಂಟ್ ನೀವು ಪ್ರೊಡ್ಯೂಸ್ ಮಾಡಿದ ನಂತರ ಹಾ ಈ ಎಲ್ಲ ಕೋಟಾಗಳಿಗೆ ನೀವು ಎಲಿಜಿಬಲ್ ಇದ್ದೀರಾ ಅಂತ ಕೇಳಿದವರು ಕೊಡೋದು. ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಕಡೆಯಿಂದ ಅಫಿಷಿಯಲಿ ನಿಮ್ಗೆ ಸಿಗೋದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅಂತ. ಓಕೆನಾ? ಅದರಲ್ಲಿ ಏನೇನು ಇರುತ್ತೆ ಅಂತ ಹೇಳೋದಾದ್ರೆ, ನಿಮಗೆ ಯಾವ್ಯಾವ ಕೋರ್ಸ್ಗೆ ಎಷ್ಟೆಷ್ಟು ರ್ಯಾಂಕ್ ಬಂದಿದೆ, ಎಂಜಿನಿಯರಿಂಗ್ ರ್ಯಾಂಕ್ ಎಷ್ಟು, ನರ್ಸಿಂಗ್ ರ್ಯಾಂಕ್ ಎಷ್ಟು, ಇದೇ ರೀತಿ ಫಾರ್ಮಸಿ ಆಗಿರ್ಬಹುದು, ಅಗ್ರಿಕಲ್ಚರ್, ವೆಟರ್ನರಿ, ಹಾಗೆ ನೀವು MBBS ಕೋರ್ಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ನೀಟ್ ಡೀಟೇಲ್ಸ್ ಅನ್ನ ಅಪ್ಲೋಡ್ ಮಾಡೋದಕ್ಕೆ ಹೇಳ್ತಾರೆ ಮುಂದೆ. ಸೊ ಅದರ ನಂತರ ನೀಟ್ ಡೀಟೇಲ್ಸ್ ಅಪ್ಲೋಡ್ ಮಾಡಿದಂತಹ ನಿಮ್ಮ ನೀಟ್ ರ್ಯಾಂಕಿಂಗ್ ಎಷ್ಟು, ಈ ಎಲ್ಲ ಡೀಟೇಲ್ಸ್ ಆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಮೇಲೆ ಇರುತ್ತೆ. ಓಕೆನಾ? ನಂತರ ಆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಏನಿರುತ್ತೆ ಅದ್ರ ಮೇಲೆ ನಿಮ್ಮ ಹೆಸರು ಇರುತ್ತೆ, ನಿಮ್ಮ CET ನಂಬರ್ ಇರುತ್ತೆ, ಅಂದ್ರೆ CET ಅಪ್ಲಿಕೇಶನ್ ನಂಬರ್, ಈ ರೀತಿ ಹಲವಾರು ಡೀಟೇಲ್ಸ್ ಇರುತ್ತೆ, ನಿಮ್ಮ ಡೇಟ್ ಆಫ್ ಬರ್ತ್, ಈ ರೀತಿ ನಿಮಗೆ ಸಂಬಂಧಂತಹ ಎಲ್ಲ ಡೀಟೇಲ್ಸ್ ಇರುತ್ತೆ. ನಂತರ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಏನಿದೆ ಅದು ಮುಂದೆ ಒಂದು 7 to 10 days ಒಳಗಡೆ ಬರಬಹುದು. ಬಂದ ನಂತರ ನಾವು ಕೂಡ ಹೇಳಿರ್ತೀವಿ. ಬಟ್ ಹಾ, ಈಗಾಗಲೇ ನಿಮ್ಮ ಬಳಿ ಇರೋದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅಲ್ಲ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಮುಂದೆ ಸಿಗುತ್ತೆ, ಅದು ಇಂಪಾರ್ಟೆಂಟ್. ಓಕೆನಾ? ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಬಂದ ನಂತರ ಅದನ್ನ ಸೇಫ್ ಆಗಿ ಇಟ್ಕೊಂಡಿರಿ. ಮುಂದೆ ಅಡ್ಮಿಷನ್ ಏನಾಗುತ್ತೆ ನಿಮಗೆ ಆ ಟೈಮಲ್ಲಿ ಕಾಲೇಜ್ಗೆ ರಿಪೋರ್ಟಿಂಗ್ಗೆ ಹೋದಾಗ, ಹಾ ಅಂದ್ರೆ ನಾವು ಫೀಸ್ ಪೇ ಮಾಡಿದೀವಿ ಕಾಲೇಜ್ಗೆ ಅಂತ ಕಾಲೇಜಿಗೆ ಹೋಗಿ ತೋರಿಸ್ತಿರಲ್ವಾ ರಿಪೋರ್ಟಿಂಗ್ ಟೈಮಲ್ಲಿ, ಅವಾಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನು ಕೂಡ ಅವ್ರು ಕೇಳ್ತಾರೆ. ಸೊ ಅದಕ್ಕೋಸ್ಕರ ಅದನ್ನು ಸೇಫ್ ಆಗಿ ಇಟ್ಕೊಂಡಿರಿ. ನಂತರ ಅಡ್ಮಿಟ್ ಕಾರ್ಡ್, ಅಪ್ಲಿಕೇಶನ್ ಫಾರ್ಮ್, ಈ ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ಬೇಕಾಗತ್ತೆ. ಸೊ ಈ KCETಗೆ ಸಂಬಂಧಂತಹ ಎಲ್ಲ ಡಾಕ್ಯುಮೆಂಟ್ಸ್ ಒಂದು ಫೈಲ್ ಅಲ್ಲಿ ಸೇಫ್ ಆಗಿ ಇಟ್ಟಿರಿ, ಮುಂದೆ ಬೇಕಾಗುತ್ತೆ. ಮತ್ತೆ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ನಿಮ್ಮ ಡೌಟ್ಸ್ ಅನ್ನ ಸಾಲ್ವ್ ಮಾಡಿ ಮುಂದೆ ವಿಡಿಯೋನ ಅಪ್ಲೋಡ್ ಮಾಡ್ತೀವಿ. ಮುಂದಿನ ವಿಡಿಯೋ ಸಿಗೋಣ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಕೂಡ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ. ಸಿಗೋಣ.